ಸರ್, ಗ್ಯಾಸ್ಟ್ರಿಕ್ ಅನ್ನೋದು ಹೊಟ್ಟೆ ಒಳಗಡೆ ನೀವು ತಿನ್ನೋ ಊಟದಿಂದ ಬರುತ್ತೆ. ನೀವು ಜಂಕ್ ಫುಡ್ಸ್ ಜಾಸ್ತಿ ತಿಂತಿರ್ತೀರ, ಟೀ ಕಾಫಿ ಜಾಸ್ತಿ ಕುಡಿತಿರ್ತೀರ, ಇನ್ ಟೈಮ್ ಊಟ ಮಾಡ್ದಲೇ ಗ್ಯಾಪ್ ಕೊಟ್ಟು ಊಟ ಮಾಡ್ತಿದ್ದೀರಾ, ಇದರಿಂದೆಲ್ಲ ಗ್ಯಾಸ್ಟ್ರಿಕ್ ಬರುತ್ತೆ. ಮತ್ತು ನೀವು ತಿಂತಿರೋ ಎಣ್ಣೆ, ನೀವು ಯಾವ ಎಣ್ಣೆ ಯೂಸ್ ಮಾಡಿ ನೀವು ಊಟ ಮಾಡ್ತಿರ್ತೀರ, ಅದರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರುತ್ತೆ. ಗ್ಯಾಸ್ಟ್ರಿಕ್ ಜಾಸ್ತಿ ಆದರೆ ಆ್ಯಸಿಡಿಟಿ, ನಿಮ್ಮ ಚಿಕ್ಕ ಕರಳು ದೊಡ್ಡ ಕರಳು ಅಂತ ನೀವೇನಂತೀರ ಅದರೊಳಗಡೆ ಅಲ್ಸರ್ ಆಗುತ್ತೆ, ಆ ಎದೆ ಉರಿ ಬರುತ್ತೆ, ಉಳಿ ತೇಗ್ ಬರುತ್ತೆ. ಒಂದು ತುತ್ತು ಊಟ ಮಾಡಿದ್ರೆ ಅದು ನಿಮ್ಗೆ ಇಲ್ಲೇ ಇದ್ದಂಗಿರುತ್ತೆ, ವಾಮಿಟ್ ಸೆನ್ಸೇಷನ್ ಆಗ್ತಿರುತ್ತೆ. ಇದೆಲ್ಲ ನಿಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರುತ್ತೆ. ಈ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರೀ ಡ್ರೈವರ್ಸ್ಗೆ ಅಂತಲ್ಲ, ಈ ಒಂದು ಪ್ರೊಫೆಷನಲ್ಸು ಕೂಡ ಬರುತ್ತೆ. ಯಾರು ನೀವು ಇನ್ ಟೈಮ್ ನಿಮ್ಮ ಹೆಲ್ತ್ನ ನೋಡ್ಕೊತಿರಲ್ವೋ, ಯಾರು ಇನ್ ಟೈಮ್ ಊಟ ಮಾಡ್ತಿರಲ್ವೋ, ಯಾರು ಕರೆಕ್ಟಾಗಿ ನಿದ್ದೆ ಮಾಡ್ತಿರಲ್ವೋ, ಪ್ರತಿಯೊಬ್ಬರಿಗೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರ್ತಿರುತ್ತೆ. ಅಂಥವ್ರಿಗಿದು ತುಂಬ ಹೆಲ್ಪ್ ಮಾಡುತ್ತೆ. ವಿತಿನ್ ಎ ವೀಕ್ಸ್ ಟೈಮ್ ಯು ಕ್ಯಾನ್ ಫೈಂಡ್ ದಿ ಡಿಫ್ರೆನ್ಸ್. ಒಂದು ವೀಕಲ್ಲೇ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ, ಇದು ಹೇಗೆ ನಡೆಯುತ್ತೆ, ಹೇಗೆ ಕೆಲಸ ಮಾಡುತ್ತೆ ಅಂತ. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಸ್ಟೊಮಕ್ ಕೇರ್. ಇದು ಜೊತೆಗೆ ತಗೊಂಡಾಗ ನಿಮಗೆ ಬ್ಲಡ್ ಪ್ಯೂರಿಫೈ ಮಾಡುತ್ತೆ, ಆರ್ಗನ್ಸ್ ಕ್ಲಿಯರ್ ಮಾಡುತ್ತೆ, ಇದು ನಿಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ನ ಕ್ಲಿಯರ್ ಮಾಡುತ್ತೆ. ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದು ತುಂಬ ಚೆನ್ನಾಗಿದೆ ಅಂತಾರೆ. ಮೊನ್ನೆ ರೀಸೆಂಟಾಗಿ ಉತ್ತರ ಕರ್ನಾಟಕದವರು ಒಬ್ಬರು ಬಂದಿದ್ದರು, ಅವ್ರಿಗೆ ಅಲ್ಸರ್ ಆಗಿದೆ ಒಳಗಡೆ. ಎಂಡೋಸ್ಕೋಪಿ ಮಾಡಿಸೋದಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡಿದ್ದಾರೆ. ಆ್ಯಂಡ್ ಈ ಹ್ಯಾಸ್ ಲಾಸ್ಟ್ ಹೋಪ್. ಹಿಂಗೇನಾ, ನಾನು ಇನ್ನು ಮುಂದೆ ಊಟ ಮಾಡೋದಕ್ಕಾಗಲ್ವಾ, ನನ್ನ ಕೈಲಿ ಆಗಲ್ವಾ ಅಂತ. ಈ ಜಸ್ಟ್ ಫಾರ್ 1 ವೀಕ್, ಒಂದು ವಾರ ಇದನ್ನು ತೊಗೊಂಡಿದ್ದಾರೆ. ಅವ್ರು ನನಗೆ ಕಾಲ್ ಮಾಡಿ ಹೇಳ್ತಿದ್ದಾರೆ, ಸರ್ ಇದು ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದೆ, ಇದು ನನಗೆ ತುಂಬ ಹೆಲ್ಪ್ ಮಾಡಿದೆ, ಈಗ ಆರಾಮಾಗಿ ಊಟ ಮಾಡ್ತೀನಿ, ನನಗೆ ಊಟ ಸೇರಿಸ್ತಿದೆ ಒಳಗಡೆ. ಅವ್ರು ಊಟನೇ ಸೇರ್ತಿರ್ಲಿಲ್ವಂತೆ, ಅವ್ರು ತಿಂದರೆ ವಾಮಿಟ್ ಆಗೋದಂತೆ. ಅವರು ಆರಾಮಾಗಿ ಊಟ ಸೇರಿಸ್ತಿದೆ, ನನಗಂಥ ಪ್ರಾಬ್ಲಮ್ ಕಾಣ್ತಿಲ್ಲ ಸರ್, ತುಂಬ ಥ್ಯಾಂಕ್ಸ್ ಅಂತ ಅವರೇ ಫೋನ್ ಮಾಡಿ